ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನು ಕೇಳಿ. ಮಾಂಗಲ್ಯದಿಂದ ನಂಟಾದರು. ಅಧ್ಯಾಯ 1. ಮಗಳೇ ಸಾರಾ ಅಂತ ಅವಳ ತಾಯಿ ಸುಮತಿ ಸಾರಾಳ ಭುಜದ ಮೇಲೆ ಕೈಯಿಟ್ಟು, ಯಾಕೆ ಹೀಗೆ ಬೇಸರ ಮಾಡ್ಕೋತೀಯಾ? ಅವ್ರು ಒಳ್ಳೆಯವರಲ್ವಾ? ರಾಧಾಗೆ ನೀನಂದರೆ ತುಂಬ ಇಷ್ಟ, ಅದಕ್ಕೆ ಅಲ್ವಾ ಮಗಳೇ ಅವರ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ಅವ್ರು ಬಂದು ಕೇಳಿದ್ದು. ಅಗ್ನಿ ನಿನಗೆ ಸರಿಯಾದ ಜೋಡಿ ಆಗ್ತಾನೆ ಅಂತ ಅವರು ಮೊದಲೇ ನನ್ನ ಬಳಿ ಹೇಳಿದರು. ಆದರೆ ಆ ಹುಡುಗ ಬೇರೆ ಒಬ್ಳನ್ನ ಪ್ರೀತಿಸಿದ್ರಿಂದ ಅವರು ಆ ಮದುವೆನ ಬೇಡ ಅಂದ್ಕೊಂಡ್ರು ಅಂದರು ಸುಮತಿ. ಮಮ್ಮಿ, ನಾನು ಇಂತಹ ಮದುವೆನ ಕನಸಲ್ಲೂ ಕಂಡಿರಲಿಲ್ಲ, ಆಶಿಸಿರಲಿಲ್ಲ. ಆ ಅಗ್ನಿ ನನ್ನನ್ನು ಒಪ್ಕೊಳ್ತಾನೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಮಮ್ಮಿ ಅಂದ್ಲು ಸಾರಾ. ಮಗಳೇ, ಮದುವೆ ಆಗಿ ಒಟ್ಟಿಗೆ ಜೀವನ ನಡೆಸುವಾಗ ಅವನು ನಿನ್ನನ್ನು ಖಂಡಿತ ಪ್ರೀತಿಸ್ತಾನೆ ಅಂದರು ಸುಮತಿ. ಮಮ್ಮಿ, ಹೀಗೆ ಹೇಳೋಕೆ ಹೇಗಾಗ್ತಿದೆ ನಿನಗೆ? ಆ ಅಗ್ನಿ ಇಷ್ಟು ವರ್ಷ ಒಬ್ಬ ಹುಡುಗಿನ ಪ್ರೀತಿಸಿ ಮದುವೆ ಹಂತದವರೆಗೆ ಹೋಗಿದ್ದವನಲ್ವಾ? ಅದು ಮುರಿದು ಬಿದ್ದಾಗ ಆ ಅಗ್ನಿಯನ್ನು ಬಲವಂತವಾಗಿ ನನಗೆ ಮದುವೆ ಮಾಡಿಸ್ತಿದ್ದೀರಲ್ಲ. ಅವನು ನನ್ನ ಜೊತೆಗೆ ಒಂದಿನವೂ ಮಾತಾಡಲೂ ಇಲ್ಲ. ಒಂದೆರಡು ಬಾರಿ ನೋಡಿದ್ದೆ ಅಷ್ಟೆ. ಅವನ ಸ್ವಭಾವವೇ ನನಗೆ ಗೊತ್ತಿಲ್ಲ ಅಂತ ಅವಳು ಕಣ್ಣೀರು ಹಾಕ್ತಾ ಹೇಳಿದ್ಲು. ಮಗಳೇ, ಅವನು ಒಳ್ಳೆ ಹುಡುಗ, ಎಲ್ರಿಗೂ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಆ ಹುಡುಗಿಯನ್ನು ಮದುವೆ ಆಗೋ ಯೋಗ ಅವನಿಗಿರಲಿಲ್ಲ. ದೇವರು ನಿನಗೋಸ್ಕರ ಮೀಸಲಿಟ್ಟಿದ್ದು ಅವನನ್ನು. ಸಮಯ ಬಂದಾಗ ಅದು ನಿನ್ನ ಬಳಿಗೆ ಬಂತು. ಹಾಗೆ ಅಂದ್ಕೊ ಮಗಳೇ ಅಂದರು ಸುಮತಿ. ನನಗೇನು ಗೊತ್ತಿಲ್ಲ, ಏನೂ ತಿಳಿತಿಲ್ಲ. ನನ್ನ ಜೀವನ ನಾನು ಅರಿಯದೆ ಎಲ್ಲೋ ಸಾಗ್ತಿದೆ ಮಮ್ಮಿ. ರಾಧಾ ಆಂಟಿ ಒಳ್ಳೆಯವರು, ನನಗೆ ಗೊತ್ತು. ಅವರಿಗೆ ನಾನು ತುಂಬ ಇಷ್ಟ ಅಂತಲೂ ಗೊತ್ತು. ಮದನ್ ಕೂಡ ತುಂಬ ಒಳ್ಳೆಯವನು. ಅಕ್ಕ ಅಕ್ಕ ಅಂತ ನನ್ನ ಜೊತೆಗೆ ಎಷ್ಟೋ ಮಾತಾಡಿದ್ದಾನೆ ಅವನು. ಆದರೆ ಆ ಅಗ್ನಿ ಅಂದ್ಲು ಸಾರಾ. ಮಗಳೇ, ಇಲ್ಲಿ ನೋಡು ಅಂತ ಸುಮತಿ ಅವಳ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಿದ್ರು. ಅವಳ ಕಣ್ಣುಗಳು ತುಂಬಿದ್ವು. ಅದನ್ನು ಕಂಡಾಗ ಅವರಿಗೂ ನೋವಾಯಿತು. ಮಗಳೇ, ನಿನ್ನನ್ನು ಕಳಚಿಕೊಳ್ತಿದ್ದೀವಿ ಅಂತಲೋ ಅಥವಾ ಭಾರ ಇಳಿಸ್ತಾ ಇದ್ದೀವಿ ಅಂತಲೋ ಅಂದ್ಕೋಬೇಡ. ಮಮ್ಮಿ ಹಾಗೆ ಮಾಡ್ತಾಳೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ನನ್ನ ಮಗಳು ಸುಭದ್ರವಾದ ಮನೆಗೆ ಹೋಗಬೇಕು ಅನ್ನೋದು ನನಗೆ ಆಸೆ. ನನಗೆ ವಯಸ್ಸಾಗ್ತಿದೆ. ಎಲ್ಲ ತಾಯಂದ್ರಂತೆ ನನಗೂ ನಿನ್ನ ಜೀವನವನ್ನು ನೋಡಬೇಕು ಅನ್ನೋ ಆಸೆ ಇದೆ. ಪಪ್ಪನಿಗೆ ನಿನ್ನ ಜೀವನ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ನನಗಾದರೂ ಅದು ನೋಡೋಕ್ಕೆ ಸಿಗಲಿ. ಅಷ್ಟಕ್ಕೂ ಇಂತಹ ಒಳ್ಳೆ ಸಂಬಂಧ ನಮಗೆ ಮತ್ತೆ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರನೇ ಅವ್ರು ಕೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದು. ನಮಗೆ ತಿಳಿದಿರೋ ಕುಟುಂಬವಾಗಿದ್ದರಿಂದ ನಮಗೆ ಭಯ ಪಡೋ ಅಗತ್ಯ ಇಲ್ಲ. ಅದು ಅಲ್ಲದೆ ನಮ್ಮ ವಿಷಯಗಳೆಲ್ಲ ಅವ್ರಿಗೂ ಗೊತ್ತು. ನಿನ್ನನ್ನು ಮಾತ್ರವೇ ಅವ್ರು ಕೇಳಿದ್ದು ಅಂದರು ಸುಮತಿ. ನನಗೆಲ್ಲ ಗೊತ್ತು ಮಮ್ಮಿ, ಆದರೆ ನನ್ನನ್ನು ಒಮ್ಮೆಯೂ ಕರೆದು ಮಾತಾಡೋಕ್ಕೆ ಸಿದ್ಧವಿಲ್ದಿರೋ ಆ ಅಗ್ನಿ ನನ್ನನ್ನು ಹೇಗೆ ಪ್ರೀತಿಸ್ತಾನೆ ಮಮ್ಮಿ, ಅದನ್ನು ನೆನಪಿಸ್ಕೊಂಡ್ರೇ ನನಗೆ ಭಯ ಆಗುತ್ತೆ ಅಂದ್ಲು ಅವಳು. ನೀನು ಭಯ ಪಡಬೇಡ ಮಗಳೇ. ದೇವರು ಯಾವುದನ್ನು ಕಾರಣ ಇಲ್ಲದೆ ಮಾಡೋದಿಲ್ಲ. ನೀವು ಒಂದಾಗಬೇಕು ಅನ್ನೋದು ದೈವ ನಿರ್ಧಾರ. ಅದಕ್ಕಾಗಿ ಆ ಹುಡುಗನ ಮೊದಲ ಪ್ರೇಮ ವಿವಾಹ ಮುರಿದು ಬಿದ್ದು ಈಗ ನಿನ್ನನ್ನು ಮದುವೆ ಆಗೋಕ್ಕೆ ಹೊರಟಿದ್ದಾನೆ ಅಂತ ಸುಮತಿ ಹೇಳಿದರು. ಆದರೆ ಸಾರಾ ಮಾತ್ರ ಅದಕ್ಕೆ ಏನೂ ಉತ್ತರಿಸಲಿಲ್ಲ. ಅಕ್ಕ, ಇನ್ನೂ ರೆಡಿಯಾಗಿಲ್ವಾ? ಮದುವೆ ಮಂಟಪಕ್ಕೆ ಹೊರಡೋಕ್ಕೆ ಅಪ್ಪ ಕರೀತಿದ್ದಾರೆ ಅಂತ ಮತ್ತೊಬ್ಬಳು ಹುಡುಗಿ ಬಂದು ಕರೆದ್ಲು. ಸಾರಾ ಕಣ್ಣೀರು ಒರೆಸ್ಕೊಂಡು ಅವಳ ಜೊತೆಗೆ ಹೊರಟ್ಲು. ಕತೆಯ ನಾಯಕಿ ಸಾರಾ. ಪ್ರತಿಕ್ರಿಯಿಸಬೇಕಾಗಿರೋ ಕಡೆ ಪ್ರತಿಕ್ರಿಯಿಸೋ, ಶಾಂತವಾಗಿರೋ ಕಡೆ ಸೌಮ್ಯವಾಗಿರೋ ಹುಡುಗಿ. ಅತಿ ಬಿಳಿಯಲ್ಲದ ಕಂದು ಬಣ್ಣದವಳು. ಕೂದಲು ಸ್ಮೂತ್ ಆಗಿದ್ದು ಸೊಂಟದವರೆಗೆ ಇದೆ. ವಿಶೇಷ ಬಣ್ಣ ಅಲ್ದಿದ್ರೂ ಐಶ್ವರ್ಯ ತುಳ್ಕೋ ಮುಖ. ಒಳ್ಳೆ ಎತ್ತರ ಮತ್ತು ಅದಕ್ಕೆ ತಕ್ಕ ಮೈಕಟ್ಟು. ಯಾವಾಗಲೂ ನಗುವ ಮುಖ ಅವಳದ್ದು. ಸುಮತಿ ಮತ್ತು ಅವರ ಪತಿಯ ಒಬ್ಬಳೇ ಮಗಳು ಸಾರಾ. ಸ್ನಾತಕೋತ್ತರ ಪದವಿ ಮುಗಿಸಿ ಕೆಲಸಕ್ಕೋಸ್ಕರ ಹುಡುಕ್ತಿದ್ದಾಗ ಸಾರಾ ತಂದೆ ಹಠಾತ್ತನೆ ನಿಧನರಾದರು. ತಂದೆಯ ಮರಣದ ನಂತರ ಅವಳು ತುಂಬ ಕುಗ್ಗಿ ಹೋಗಿದ್ಲು. ಯಾರ ಜೊತೆಗೂ ಮಾತಾಡ್ತಿರ್ಲಿಲ್ಲ. ಅವಳ ಜೀವನದ ಬದಲಾವಣೆಗಾಗಿ ಮದುವೆ ಮಾಡಿಸ್ಬೇಕು ಅಂತ ಸುಮತಿಯ ಮನೆಯವರು ನಿರ್ಧರಿಸಿದ್ರು. ಹಾಗೆ ಮಾತುಕತೆ ನಡೆಯುವಾಗ ರಾಧಾ ಸಾರಾಳನ್ನು ಕೇಳಿಕೊಂಡು ಸುಮತಿಯ ಬಳಿ ಬಂದರು.
ಸಾರಾಳ ತಂದೆಯ ತಮ್ಮನ ಹೆಂಡತಿಯ ಸಂಬಂಧಿ ರಾಧಾ. ರಾಧಾಗೆ ಸಾರಾ ಅಂದರೆ ತುಂಬ ಇಷ್ಟ. ಆದರೆ ಅಗ್ನಿ ಮತ್ತೊಬ್ಬ ಹುಡುಗಿಯನ್ನು ಪ್ರೀತಿಸ್ತಿದ್ದ. ಆ ಸಂಬಂಧ ರಾಧಾಗೆ ಹಾಗೆ ಅಗ್ನಿಯ ತಮ್ಮ ಮದನ್ ಮತ್ತು ಅವರ ತಂದೆಗೆ ಇಷ್ಟ ಇರಲಿಲ್ಲ. ಅಗ್ನಿಯ ಬಲವಂತದಿಂದಲೇ ಆ ಮದುವೆಗೆ ಅವರು ಒಪ್ಕೊಂಡಿದ್ರು. ಮದುವೆ ಹಂತಕ್ಕೆ ಬಂದಾಗ ಆ ಹುಡುಗಿಯ ಮನೆಯವರು ಅಗ್ನಿಯ ಉದ್ಯೋಗದ ಬಗ್ಗೆ ವಿಚಾರಿಸಿದ್ರು. ಅಗ್ನಿ ಇಂಜಿನಿಯರ್ ಆಗಿದ್ದರೂ ಅವನಿಗೆ ಖಾಯಂ ಕೆಲಸವಿರಲಿಲ್ಲ. ಕಂಪ್ನಿಯಿಂದ ಕಾಲ್ ಬಂದಾಗ ಹೋಗಿ ಕೆಲಸ ಮಾಡಿಕೊಡೋದು, ಅದಕ್ಕೆ ಒಳ್ಳೆ ಹಣ ಸಿಗ್ತಿತ್ತು ಅಷ್ಟೆ. ಅದಕ್ಕೆ ಆ ಹುಡುಗಿಯ ಮನೆಯವರು ಅಗ್ನಿಗೆ ಖಾಯಂ ಕೆಲಸವಿದ್ದರೆ ಮಾತ್ರ ಮದುವೆ ಮಾಡ್ಕೊಳ್ಳೋದಾಗಿ ಹೇಳಿ 1 ವರ್ಷ ಟೈಮ್ ಕೂಡ ಕೊಟ್ಟರು. ಆದರೆ ಎಷ್ಟೇ ಹುಡುಕಿದ್ರು ಅಗ್ನಿಗೆ ಅಂತಹ ಕೆಲಸ ಸಿಗಲಿಲ್ಲ. ಅಷ್ಟರಲ್ಲಿ ಆ ಹುಡುಗಿಗೆ ಬೇರೆ ಸಂಬಂಧಗಳು ಬಂದವು. ಇನ್ನು ಅಗ್ನಿಗೋಸ್ಕರ ಕಾಯೋಕ್ಕೆ ಸಾಧ್ಯ ಇಲ್ಲ, ಅವಳಿಗೆ ವಯಸ್ಸಾಗ್ತಿದೆ ಅಂತ ಹೇಳಿ ಅವರು ಅವಳನ್ನು ಬೇರೆ ಕಡೆ ಮದುವೆ ಮಾಡಿಕೊಟ್ರು. ಅಗ್ನಿ ಆ ಹುಡುಗಿನ ಕರೆದ್ರೂ ಕೂಡ ಆ ಹುಡುಗಿ ಮನೆ ಬಿಟ್ಟು ಬರೋಕ್ಕೆ ನಿರಾಕರಿಸಿದ್ಲು. ಅವಳು ತನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆ ಆದ ಸಿಟ್ಟಿಗೆ ಅವನು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವೇ ಅಗ್ನಿ ಗ್ರೂಪ್. ಜಿಲ್ಲೆಯಲ್ಲೇ ಪ್ರಸಿದ್ಧ ಸಂಸ್ಥೆ ಅದು. ಇನ್ನು ಮದುವೆಯೇ ಬೇಡ ಅಂತ ನಿಂತಿದ್ದ ಅವನಿಗೆ ಬಲವಂತದಿಂದ ಸಾರಾಳನ್ನು ಮದುವೆ ಮಾಡಿಸ್ತಿದ್ದಾರೆ. ಸಾರಾಳನ್ನು ಒಮ್ಮೆಯೂ ನೋಡೋಕ್ಕೆ ಅಥವಾ ಮಾತಾಡೋಕ್ಕೆ ಅವನು ಪ್ರಯತ್ನಿಸಲಿಲ್ಲ. ಸಾರಾಳನ್ನು ಸರಿಯಾಗಿ ನೋಡಿಯೂ ಇರಲಿಲ್ಲ. 1-2 ಬಾರಿ ಆಂಟಿಯ ಮನೆಯಲ್ಲಿ ನೋಡಿದ್ದ ಅಷ್ಟೆ. ಅವನ ಮದುವೆಗೆ ಅಂತ ಹೊಲಿಸಿದ ಬಟ್ಟೆ ಸಾರಾ ಬಳಿ ಇತ್ತು. ಅಂದು ಅವಳು ಪದವಿ ಓದ್ತಾ ಇದ್ಲು. ಆದರೆ ಇಂದು ಅವನ ತಾಳಿ ಪಡೆಯೋ ಸ್ಥಿತಿ ಅವಳಿಗೆ ಬಂದೊದಗಿತ್ತು. ಮಂಟಪದಲ್ಲಿ ಅವನ ಪಕ್ಕ ನಿಂತರೂ ಅವನು ಇತ್ತ ತಿರುಗಿಯೂ ನೋಡಲಿಲ್ಲ. ಅವಳು ಭಯದಿಂದಲೇ ಅವನ ಮುಖ ನೋಡಿದ್ಲು. ಅವನ ಮುಖ ಗಂಟಿಕ್ಕಿ ಕೂತಿತ್ತು. ಯಾರ ಮೇಲೋ ಇರೋ ಕೋಪನ ಮುಷ್ಟಿ ಬಿಗಿದು ನಿಯಂತ್ರಿಸ್ತಿದ್ದ. ಬಿಳಿ ಬಣ್ಣದ ರೇಷ್ಮೆ ಪಂಚೆ ಶರ್ಟ್ ಧರಿಸಿದ್ದ. ಕೂದಲಿಗೆ ಜೆಲ್ ಹಾಕಿ ಹಿಂದೆ ಬಾಚಿಕೊಂಡಿದ್ದ. ಗಡ್ಡ ಮತ್ತು ಮೀಸೆನ ಚೆನ್ನಾಗಿ ಕಟ್ ಮಾಡಿಸಿದ್ದ. ಸದೃಢವಾದ ಮೈಕಟ್ಟು ಅವನದು. ಅವನ ಗಂಟಿಕ್ಕಿದ್ದ ಮುಖ ಕಂಡಾಗ ಸಾರಾಗೆ ಭಯ ಆಯಿತು. ಅವನಿಗೆ ಅವಳಿಗಿಂತ ಹೆಚ್ಚು ಬಣ್ಣ ಇದೆ. ಅವನು ಪ್ರೀತಿಸಿದ ಹುಡುಗಿ ಬಹಳ ಸುಂದರವಾಗಿದ್ಲು ಅಂತ ಆಂಟಿ ಹೇಳ್ತಿದ್ರು. ತನಗೆ ಅಂತಹ ಸೌಂದರ್ಯವಿಲ್ವಲ್ಲ ಅಂತ ಸಾರಾಗೆ ಸಂಕಟ ಆಯಿತು. ಅರ್ಚಕರು ಪ್ರಾರ್ಥನೆ ಮಾಡ್ತಿದ್ದಾಗ ಅವರಿಬ್ಬರು ಬೇರೆ ಬೇರೆ ಲೋಕದಲ್ಲಿದ್ದರು. ತಾಳಿನ ಅರ್ಚಕರು ಅವನ ಕೈಗೆ ಕೊಟ್ಟಾಗ ಅವಳನ್ನು ನೋಡ್ದೇನೆ ಅವನು ಅದನ್ನು ಅವಳ ಕುತ್ತಿಗೆಗೆ ಕಟ್ದ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ತನ್ನ ಮದುವೆ ನೋಡಬೇಕು ಅಂತ ತಂದೆ ಆಸೆ ಈಡೇರಲಿಲ್ಲ. ತನಗೆ ಇಷ್ಟವಾದ ರೀತಿಯ ಮದುವೆ ಈಗ ನಡೀತಿಲ್ಲ ಅಂತ ಅಂದ್ಕೊಂಡ್ಲು ಸಾರಾ. ತಾಳಿ ಕಟ್ಟಿದ ನಂತರ ಫೋಟೋ ಸೆಷನ್ ಇತ್ತು. ಕ್ಯಾಮ್ರಾಮನ್ ಹೇಳ್ದಂತೆ ಅವರು ನಿಂತ್ಕೊಂಡ್ರು. ಆಗಾಗ್ಗೆ ಅವನ ಕೈಗಳು ಅವಳ ಸೊಂಟದ ಮೇಲೆ ಕೋಪದಿಂದ ಬಿಗಿತಾ ಇದ್ವು. ಅದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಕ್ಯಾಮ್ರಾಮನ್ ಮೇಲಿನ ಸಿಟ್ಟು ತನ್ನ ಮೇಲೆ ತೋರಿಸ್ತಿದ್ದಾನೇನೋ ಅಂತ ಅವಳಿಗೆ ಅನ್ನಿಸ್ತು. ಆದರೂ ಆ ನೋವನ್ನು ಸಹಿಸ್ಕೊಂಡು ನಗ್ತಲೇ ಇದ್ಲು ಸಾರಾ. ಕಾರ್ಯಕ್ರಮ ಮುಗಿದು ಊಟದ ಹಾಲ್ಗೆ ಹೊರಟರು. ಅವನು ಕೋಪದಿಂದಲೇ ಕೂತಿದ್ದ. ಅವನ ತಮ್ಮ ಮದನ್ ಏನೋ ತಮಾಷೆ ಮಾಡ್ತಿದ್ದ. ಸಾರಾ ಕೂಡ ಅದನ್ನು ನಗ್ತಾ ಕೇಳಿಸ್ಕೊಂಡ್ಳು. ಮದನ್ ಸಾರಾಗಿಂತ ಚಿಕ್ಕವನು, ಎಂಜಿನಿಯರಿಂಗ್ ಓದ್ತಿದ್ದಾನೆ ಈಗ. ಅವನನ್ನು ನೋಡಿದ್ರೆ ತನ್ನ ತಮ್ಮನಂತೆ ಅನ್ನಿಸ್ತಿತ್ತು ಅವಳಿಗೆ. ಅವಳು ನಗೋದನ್ನು ನೋಡಿ ಅಗ್ನಿ ಕೋಪದಿಂದ ಅವಳನ್ನೇ ನೋಡ್ದ. ಕೂಡಲೇ ಅವಳು ಭಯದಿಂದ ಬೇರೆ ಕಡೆಗೆ ನೋಡತೊಡಗಿದ್ಲು. ಎಲ್ಲರೂ ಊಟದ ಹಾಲ್ ತಲುಪಿದ್ರು. ಇವರನ್ನು ಸ್ವಾಗತಿಸೋಕೆ ಅಲ್ಲಿ ಬಹಳಷ್ಟು ಜನ ಸೇರಿದ್ರು. ಅಲ್ಲಿ ಬರೆದಿದ್ದ ಬೋರ್ಡಿನತ್ತ ಸಾರಾಳ ಕಣ್ಣು ಬಿತ್ತು. ಶುಭ ವಿವಾಹ, ಅಗ್ನಿ ಮತ್ತು ಸಾರಾ. ಆ ಬೋರ್ಡನ್ನು ನೋಡಿ ನಗಬೇಕು ಅಥವಾ ಅಳಬೇಕು ಅಂತ ಅವಳಿಗೆ ತಿಳಿಲಿಲ್ಲ. ಆ ಬೋರ್ಡ್ ನೋಡಿ ಒಮ್ಮೆ ನಕ್ಕು ಹಾಲ್ನ ಒಳಗಡೆ ಹೋದ್ಲು. ಅವನ ಸ್ನೇಹಿತರು ಬಂದು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು. ಅವಳ ಸ್ನೇಹಿತೆಯರು ಅವಳ ಬಳಿ ಬಂದರು. ಸಾರಾ, ನಿನ್ನ ಗಂಡ ಸೂಪರ್ ಕಣೆ. ನಮ್ಮ ಕ್ಲಾಸ್ಮೇಟ್ಸ್ನಲ್ಲಿ ಕೊನೆ ಮದುವೆ ನಿಂದು. ಎಲ್ರಿಗೂ ನಿನ್ನ ಗಂಡ ಯಾರು ಅನ್ನೋ ಕುತೂಹಲ ಇತ್ತು. ಇಂತಹ ಕಿಲಾಡಿ ಹುಡುಗನನ್ನು ಹೇಗೆ ಒಲಿಸ್ಕೊಂಡೆ ಅಂತ ಸಾರಾ ಫ್ರೆಂಡ್ ಒಬ್ಬಳು ಕೇಳಿದ್ಲು. ಅದಕ್ಕೆ ಸಾರಾ ನಕ್ಲು ಅಷ್ಟೆ. ಸತ್ಯ ಹೇಳು ಸಾರಾ, ಕೆಲಸ ಸಿಗೋವರೆಗೆ ಮದುವೆ ಬೇಡ ಅಂತ ಹೇಳ್ತಿದ್ದೆ. ಈ ಹುಡುಗನಿಗೋಸ್ಕರನೇ ಕಾಯ್ತಿದ್ಯಾ? ನಮ್ಮನ್ನೆಲ್ಲ ಯಾಮಾರಿಸಿ ಇಷ್ಟು ವರ್ಷ ನೀವಿಬ್ಬರು ಪ್ರೀತಿಸ್ತಿದ್ರಾ ಅಂತ ಮತ್ತೊಬ್ಬಳು ಕೇಳಿದಾಗ ಅವಳು ಅಗ್ನಿ ಕಡೆಗೆ ನೋಡಿದ್ಲು.
ಆದರೆ ಅವನು ಯಾವುದನ್ನು ಗಮನಿಸದೆ ಸ್ಟೇಜ್ ಮೇಲಿನ ಸೋಫಾದಲ್ಲಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಫೋನ್ನಲ್ಲಿ ಮಗ್ನನಾಗಿದ್ದ. ಸ್ವಲ್ಪ ಸಮಯದ ನಂತರ ಅವರಿಬ್ಬರಿಗೂ ಊಟ ಬಡಿಸಲಾಯಿತು. ಅವನು ಸ್ವಲ್ಪ ತಿಂದು ಸಾರಾಳನ್ನು ನೋಡ್ದೇನೆ ಎದ್ದು ಕೈ ತೊಳೆಯೋಕೆ ಹೋದ. ಅವನು ಊಟ ಮುಗಿಸ್ದೆ ಎದ್ದು ಹೋಗಿದ್ದನ್ನು ಕಂಡು ತನಗೆ ಹಸಿವಿದ್ರು ಸಾರಾಗೆ ಅಲ್ಲಿ ಕೂರೋಕೆ ಮನಸ್ಸಾಗಲಿಲ್ಲ. ಅವಳು ನಿಧಾನವಾಗಿ ಎದ್ದು ಹೋದ್ಲು ಅಲ್ಲಿಂದ. ಅಯ್ಯೋ ಸಾರಾ, ಏನೂ ತಿನ್ನಲಿಲ್ವಲ್ಲ ಅಂತ ರಾಧಾ ಅಂದರೆ ಅಗ್ನಿಯ ತಾಯಿ ಆತಂಕದಿಂದ ಸಾರಾಳ ಹತ್ರ ಬಂದು ಕೇಳಿದರು. ನನಗೆ ಹಸಿವಿಲ್ಲ ಆಂಟಿ, ಅದಕ್ಕೆ ಇಷ್ಟೇ ಸಾಕು ಅಂತ ಸಾರಾ ಹೇಳ್ತಾ ಕೈ ತೊಳೆಯೋಕೆ ಹೋದ್ಲು. ಇದನ್ನು ಕಂಡ ಸುಮತಿಗೆ ಬಹಳ ಬೇಸರ ಆಯಿತು. ತಾನು ತೆಗೆದುಕೊಂಡ ನಿರ್ಧಾರ ತಪ್ಪಾಯ್ತೇನೋ ಅಂತ ಅವ್ರಿಗೆ ಅನ್ನಿಸ್ತು. ಮಗಳ ಸುರಕ್ಷತೆ ಮತ್ತು ಸಂತೋಷವನ್ನು ಮಾತ್ರ ತಾನು ಬಯಸಿದ್ದೆ. ಅದಕ್ಕಾಗಿಯೇ ಎಲ್ಲವೂ ತಿಳಿದಿದ್ರೂ ಈ ಮದುವೆಗೆ ಒಪ್ಕೊಂಡಿದ್ದೆ ಅಂತ ಅವರು ನೆನಪಿಸ್ಕೊಂಡ್ರು. ಅವರು ಸಾರಾಳತ್ತ ನಡೆದ್ರು. ಸಾರಾ ಕೈ ತೊಳೆದು ತಿರುಗಿದಾಗ ಸುಮತಿ ಎದುರಿಗೆ ಇದ್ರು. ಮಮ್ಮಿ ಅಂತ ಸಾರಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕರೆದ್ಲು. ಏನಾಯ್ತು ಮಗಳೇ, ಯಾಕೆ ಅಳ್ತಿದ್ಯಾ ಅಂತ ಸುಮತಿ ಸಾರಾ ಭುಜದ ಮೇಲೆ ಕೈ ಇಟ್ಟು ಕೇಳಿದರು. ನನ್ನಿಂದ ಸಾಧ್ಯ ಆಗ್ತಿಲ್ಲ ಮಮ್ಮಿ, ನಾನು ಎಲ್ಲೋ ಏಕಾಂಗಿ ಆಗ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನನ್ನನ್ನು ಒಮ್ಮೆಯೂ ನೋಡ್ತಿಲ್ಲ. ಆ ಮನುಷ್ಯನ ಜೊತೆಗೆ ನಾನು ಹೇಗೆ ಬದುಕಲಿ? ಇದ್ದ ಸ್ವಲ್ಪ ಧೈರ್ಯವೂ ಕೂಡ ಕರಗಿ ಹೋಗ್ತಿದೆ. ಇದು ಯಾವುದು ಬೇಡವಾಗಿತ್ತು. ನಾವಿಬ್ಬರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಾರಾ ಅಳ್ತಾ ಹೇಳಿದ್ಲು. ಆಗ ಸುಮತಿಯವರು ಅವಳನ್ನು ಬಿಗಿಯಾಗಿ ಅಪ್ಕೊಂಡ್ರು. ಮಗಳೇ, ನನ್ನ ನಂತರ ನಿನಗೊಂದು ಆಸರೆ ಬೇಡವಾ? ನೀನು ಹೀಗೆ ಅಳ್ತಿದ್ರೆ ನಾನು ಹೇಗೆ ನೆಮ್ಮದಿಯಿಂದ ಸಾಯಲಿ ಅಂತ ಅವರು ಸಾರಾಳ ತಲೆಯ ಮೇಲೆ ಸವರ್ತಾ ಹೇಳಿದರು. ಅವರಿಬ್ಬರು ಕಾಣಿಸ್ತಾ ಇದ್ದಿದ್ದನ್ನು ಕಂಡು ರಾಧಾ ಕೈ ತೊಳೆಯೋ ಕಡೆಗೆ ಬಂದರು. ಅಷ್ಟರಲ್ಲಿ ಬಂಧುಗಳೆಲ್ಲರೂ ಹೊರಟಿದ್ರು. ಸಾರಾಳ ತಂದೆಯ ತಮ್ಮನ ಹೆಂಡತಿಯಾದ ಗೌರಿ ಕೂಡ ಅಲ್ಲಿಗೆ ಬಂದರು. ಗೌರಿ ಮನೆಯಲ್ಲೇ ರಾಧಾಗೆ ಸಾರಾಳ ಪರಿಚಯವಾಗಿತ್ತು. ಹಾಗಾಗಿ ಅವರಿಗೆ ಎಲ್ಲವೂ ತಿಳಿದಿತ್ತು. ಅಗ್ನಿಗೆ ಏನಾಗಿದೆ ರಾಧಾ? ನಾವು ನಮ್ಮ ಮಗಳನ್ನು ಕೊಟ್ಟಿದ್ದು ಅವಳು ಖುಷಿಯಾಗಿರಲಿ ಅಂತ. ಎಷ್ಟೊಂದು ಒಳ್ಳೆ ಸಂಬಂಧಗಳು ಅವಳಿಗೆ ಬಂದಿದ್ವು. ಅಷ್ಟಕ್ಕೂ ನೀವು ಇಂತಹ ಪ್ರಸ್ತಾಪ ತಂದಾಗ ನಮಗೆ ತಿಳಿದ ಕುಟುಂಬವಾಗಿದ್ದರಿಂದ ಅವಳಿಗೆ ಯಾವುದೇ ಕೊರತೆ ಆಗೋದಿಲ್ಲ ಅಂದ್ಕೊಂಡಿದ್ವಿ. ಆದರೆ ಮದುವೆಯೇ ಇಷ್ಟು ಬೇಸರದಲ್ಲಿ ನಡೀತು. ಅವನು ಕನಿಷ್ಠ ಪಕ್ಷ ಅವಳನ್ನು ನೋಡೋದು ಇಲ್ಲ. ತುಂಬ ಜನ ಅವನ ವರ್ತನೆ ಬಗ್ಗೆ ಮಾತಾಡ್ತಿದ್ದಾರೆ. ನನಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ತಿದ್ದೆ ಅಂತ ಗೌರಿ ಸಿಟ್ಟಿನಿಂದ ಹೇಳಿದರು. ನಾನು ಏನು ಮಾಡಲಿ ಗೌರಿ? ನಾನು ಹೇಳೋಕೆ ಮಾತ್ರ ಸಾಧ್ಯ, ಅವನಿಗೆ ಹೊಡೆಯೋಕ್ಕಾಗೋದಿಲ್ವಲ್ಲ. ಬೇರೆ ಯಾರ ಮೇಲೋ ಇರೋ ಸಿಟ್ಟನ್ನು ಮಗಳ ಮೇಲೆ ತೋರಿಸ್ಬೇಡ ಅಂತ ಅವನಿಗೆ ಹೇಳಿದ್ದೀನಿ. ಮದುವೆ ಆಗಿ ಹೋಯಿತು. ನಾನು ಮನೆಗೆ ಹೋಗಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಮಗೂ ಅವನ ವರ್ತನೆ ಕಂಡು ಕೋಪ ಬರ್ತಿದೆ. ಅವನು ಚಿಕ್ಕವನಾಗಿದ್ದಿದ್ರೆ ಹೊಡೆದಾದರೂ ಹೇಳಬಹುದಿತ್ತು. ಆದರೆ ಈಗ ಅವನು ದೊಡ್ಡವನಾಗಿದ್ದಾನೆ. ಅಗ್ನಿ ಏನೇ ಹೇಳಲಿ, ಆದರೆ ಒಂದು ಮಾತಂತೂ ಖಂಡಿತ, ನಮ್ಮ ಕಾರಣದಿಂದ ಸಾರಾ ಎಂದಿಗೂ ಅಳೋದಿಲ್ಲ. ಇದು ಏನೇ ಇರಲಿ, ನಾವಿಬ್ಬರು ಅವನನ್ನು ಖಂಡಿತ ಕೇಳ್ತೀವಿ. ಬೇರೆಯವಳು ಬಿಟ್ಟು ಹೋದ್ಲು ಅನ್ನೋ ಕೋಪನ ಇವಳ ಮೇಲೆ ತೀರ್ಸೋಕೆ ನಾವು ಬಿಡೋದಿಲ್ಲ ಅಂತ ರಾಧಾ ಸಾರಾಳನ್ನು ಹತ್ರ ಕೇಳಿಕೊಂಡು ಹೇಳಿದರು. ಬೇಡ ರಾಧಾ, ಆ ವಿಷಯದಲ್ಲಿ ನಿಮ್ಮ ನಡುವೆ ಜಗಳ ಬೇಡ. ಎಂದಾದರೂ ನನ್ನ ಮಗಳನ್ನು ಅವನು ಪ್ರೀತಿಸ್ತಾನೆ, ಅರ್ಥ ಮಾಡ್ಕೊಳ್ತಾನೆ. ನನ್ನ ಮಗಳು ಯಾರಿಗೂ ನೋವು ಮಾಡಿಲ್ಲ. ಇಂತಹ ಮೃದು ಸ್ವಭಾವದ ನನ್ನ ಮಗಳನ್ನು ಎಂದಾದರೂ ಅವನು ಪ್ರೀತಿಸ್ತಾನೆ. ಪ್ರೀತಿಸದೇ ಇರೋಕ್ಕೆ ಅವನಿಗೆ ಸಾಧ್ಯವೇ ಇಲ್ಲ ಅಂತ ಸುಮತಿ ಸಾರಾಳನ್ನು ಎದೆಗಪ್ಕೊಂಡು ಅಳ್ತಾ ಹೇಳಿದರು. ಮದುವೆ ನಂತರ ಅವರು ಅಗ್ನಿಯ ಮನೆಗೆ ತಲುಪಿದ್ರು. ರಾಧಾ ಅವರಿಬ್ಬರಿಗೂ ಹಾಲು ಕೊಟ್ಟರು. ಅವನು ಸ್ವಲ್ಪ ಕುಡಿದು ಉಳಿದಿದ್ದನ್ನು ಟೇಬಲ್ ಮೇಲಿಟ್ಟ. ಸಾರಾ ಹಸಿವಿನಿಂದ ಇದ್ದಿದ್ದರಿಂದ ಮತ್ತೆ ಹಾಲು ವ್ಯರ್ಥ ಮಾಡಬಾರ್ದು ಅಂತ ಉಳಿದಿದ್ದನ್ನೆಲ್ಲ ಅವಳೆ ಪೂರ್ತಿ ಕುಡ್ಕೊಂಡ್ಳು. ಮನೆಯಲ್ಲಿ ದೀಪ ಹಚ್ಚಿದ ನಂತರ ಅವರು ಸಾರಾಳ ಮನೆಗೆ ಹೊರಡೋಕೆ ರೆಡಿಯಾದರು. ಆಗ ಅಗ್ನಿ ಫ್ರಿಜ್ನಿಂದ ನೀರು ತರೋಕೆ ಅಡುಗೆ ಮನೆಗೆ ಬಂದ. ಅಗ್ನಿ ಅಂತ ಅವನ ತಂದೆ ಕರೆದಾಗ ಅವನು ಏನು ಅನ್ನುವಂತೆ ತನ್ನ ತಂದೆಯನ್ನು ನೋಡ್ದ. ನಾನು ನಿನ್ನ ಜೊತೆಗೆ ಮಾತಾಡಬೇಕು ಅಂದರು ಅವನ ತಂದೆ ಕೃಷ್ಣ. ಏನು ಮಾತಾಡಬೇಕು ಅಂತ ಕೇಳ್ದ ಸಿಟ್ಟಿನಿಂದ ಅಗ್ನಿ. ನನ್ನ ಮಗನ ಜೊತೆಗೆ ಅವನ ತಂದೆಯಾದ ನಾನು ಮಾತಾಡಬಾರ್ದಾ?
ಅಂತ ಅವನ ತಂದೆ ಕೇಳಿದಾಗ ಅವನೇನೂ ಹೇಳಲಿಲ್ಲ. ಅಷ್ಟರಲ್ಲಿ ರಾಧಾ ಕೂಡ ಅಲ್ಲಿಗೆ ಬಂದರು. ಏನು ಇಬ್ಬರು ಬುದ್ಧಿ ಹೇಳೋ ಪ್ಲ್ಯಾನ್ನಲ್ಲಿದ್ದೀರಾ ಅಂತ ಅಗ್ನಿ ವ್ಯಂಗ್ಯವಾಗಿ ಕೇಳ್ದ. 30 ವರ್ಷದವನಿಗೆ ನಾವು ಬುದ್ಧಿ ಹೇಳೋ ಅಗತ್ಯ ಇಲ್ಲ, ಆದರೂ ನಿನ್ನ ಹೆತ್ತವರಾಗಿ ನಮಗೆ ಕರ್ತವ್ಯ ಇದೆಯಲ್ಲ ಅಂತ ರಾಧಾ ಸಿಟ್ಟಿನಿಂದ ಹೇಳಿದರು. ಏನು ಹೇಳಬೇಕಾಗಿದೆ ನಿಮಗೆ ಅಂತ ಅಗ್ನಿ ಕೈಗಳನ್ನು ಎದೆ ಮೇಲೆ ಕಟ್ಕೊಂಡು ಸಿಟ್ಟಿನಿಂದಲೇ ಕೇಳ್ದ. ಅಗ್ನಿ, ನಾವೇ ಅಲ್ವಾ ಹೋಗಿ ಸಾರಾಳನ್ನು ಕೇಳಿದ್ದು ಅಂದರು ರಾಧಾ. ಯಾರು ನಾವು? ನೀ ಹೋಗಿ ಕೇಳಿದಿರಿ, ನಾನು ಯಾರ ಹತ್ರನೂ ಹೋಗಿ ಏನೂ ಕೇಳಿಲ್ಲ ಅಂದ ಅಗ್ನಿ. ಅದು ನಿನಗೋಸ್ಕರನೇ ಅಲ್ವಾ ನಾವೇ ಹೋಗಿ ಅವಳನ್ನು ಕೇಳಿದ್ದು. ನಮಗೆ ತಿಳಿದ ಕುಟುಂಬವಾದ್ರಿಂದ ಅವರು ಏನೂ ವಿಚಾರಿಸದೆ ನಿನ್ನ ಕೈಯಲ್ಲಿ ಅವಳನ್ನು ಒಪ್ಪಿಸ್ತಿದ್ದಾರೆ. ಹಾಗಿರುವಾಗ ನೀನು ಅವಳ ಜೊತೆಗೆ ಹೀಗೆ ನಾನು ನಡ್ಕೊಳ್ಳೋದು ಅಂತ ಅವನ ತಂದೆ ಸಿಟ್ಟಿನಿಂದ ಕೇಳಿದರು. ಹೇಗೆ ನಡ್ಕೊಂಡೆ ಅಂತ ಅವನು ಸಂಶಯದಿಂದ ಕೇಳ್ದ. ನೀನು ಸಾರಾ ಜೊತೆಗೆ ಮಾತೇ ಆಡೋದಿಲ್ಲ, ಅವಳನ್ನು ನೋಡೋದು ಇಲ್ಲ, ಅವಳಿಗೆ ಇದರಿಂದ ಬಹಳ ಬೇಸರ ಆಗುತ್ತೆ ಅಂದರು ಅವರು. ಓ, ಮನೆಗೆ ಬಂದ ಕೂಡಲೇ ಅವಳು ಎಲ್ರಿಗೂ ದೂರು ಕೊಟ್ಲಾ? ಚೆನ್ನಾಗಿದೆ ಅಂತ ಅವನು ವ್ಯಂಗ್ಯ ಮಾಡ್ದ. ಅವಳು ಯಾರ ಹತ್ರನೂ ಯಾವ ದೂರನೂ ಕೊಟ್ಟಿಲ್ಲ, ನಿನ್ನ ಮುಖ ನೋಡಿದ ತಕ್ಷಣ ನೋಡಿದವ್ರಿಗೆ ಅರ್ಥ ಆಗುತ್ತೆ ಅಂದರು ಅವರು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ನೀವು ಹೇಳ್ತೀರಾ ಈಗ ಅಂದ ಅಗ್ನಿ. ನೀನು ಅವಳನ್ನು ಪ್ರೀತಿಸ್ಬೇಕು ಅಂದರು ರಾಧಾ. ಒಂದು ವೇಳೆ ಪ್ರೀತಿಸೋಕೆ ಸಾಧ್ಯ ಆಗದಿದ್ರೆ ಅಂದ ಅಗ್ನಿ. ಅಗ್ನಿ ಅಂತ ಅವನ ತಂದೆ ಗಟ್ಟಿಯಾಗಿ ಕಿರ್ಚಿದ್ರು. ನೋಡಿಯಪ್ಪ, ನೀವು ನನ್ನನ್ನು ಅವಳಿಗೆ ಮದುವೆ ಆಗೋಕೆ ಹೇಳಿದ್ರಿ, ನಾನು ಅವಳನ್ನು ಮದುವೆ ಆದೆ. ಇಷ್ಟ ಇಲ್ಲದಿದ್ರು ನಿಮಗೋಸ್ಕರ ಮಾತ್ರ ನಾನು ಅವಳನ್ನು ಮದುವೆ ಆದೆ. ಈಗ ನೀವು ಅವಳನ್ನು ಪ್ರೀತಿಸ್ಬೇಕು ಅಂತ ಹೇಳ್ತಿದ್ದೀರ, ನಾಳೆ ಅವಳಿಗೆ ಮಗು ಮಾಡಿಕೊಡು ಅಂತಲೂ ಹೇಳ್ತೀರಾ ಅಂತ ಅಗ್ನಿ ಕೋಪದಿಂದ ಕೂಗ್ದ. ಅಗ್ನಿ ಅಂತ ರಾಧಾ ಅವನ ಕಡೆಗೆ ಕೈ ಎತ್ತಿದ್ರು. ಆಗ ಅಗ್ನಿ ಸಿಟ್ಟಿನಿಂದ ಅವರಿಬ್ಬರನ್ನ ನೋಡಿ ಕೈಯಲ್ಲಿದ್ದ ನೀರಿನ ಬಾಟಲನ್ನು ಕೆಳಗಡೆ ಎಸೆದು ಒಳಗಡೆ ಹೋದ. ರಾಧಾ ಮತ್ತು ಅವರ ಪತಿ ಕೃಷ್ಣ ಅವನು ಹೋಗೋದನ್ನೇ ನೋಡ್ತಾ ನಿಂತರು. ರಾಧಾ ಕಣ್ಣೀರು ಹಾಕಿದಾಗ ಕೃಷ್ಣ ಅವರನ್ನು ಸಮಾಧಾನ ಪಡಿಸಿದ್ರು. ಹೋಗಲಿ ಬಿಡು ರಾಧಾ ಅಂತ ಕೃಷ್ಣ ಹೇಳಿದರು. ನಾನು ಅವನು ಒಳ್ಳೆಯದಕ್ಕೋಸ್ಕರನೇ ಅಲ್ವಾ ಮಾಡಿದ್ದು ಅಂತ ರಾಧಾ ಅಳ್ತಾ ಹೇಳಿದರು. ಈಗ ಅವನ ಮನಸ್ಸಿನಲ್ಲಿ ಯಾರ ಮಾತುಗಳು ಹೋಗೋದಿಲ್ಲ. ಒಮ್ಮೆ ಅವನು ಎಲ್ಲವನ್ನ ಅರ್ಥ ಮಾಡ್ಕೋತಾನೆ, ಅಲ್ಲಿವರೆಗೆ ನಾವು ಕಾಯೋಣ ಅಂತ ಕೃಷ್ಣ ಸಮಾಧಾನಿಸಿದರು. ಆ ಮಗುವನ್ನು ಕೂಡ ನಾವು ಈ ಸಂಕಷ್ಟಕ್ಕೆ ಎಳೆದು ತಂದ್ವಿ ಅಲ್ವಾ ಅಂದರು ರಾಧಾ. ಅವಳು ಅವನ ಜೀವನಕ್ಕೆ ಬಂದದ್ದು ವಿಧಿಯ ಆಟ, ಅದು ಹಾಗೆ ನಡಿಬೇಕು. ಸರಿ ಹೋಗುತ್ತೆ ಬಾ, ಅವರನ್ನು ಕಳಿಸ್ಕೊಡೋಣ ಅಂದರು ಕೃಷ್ಣ. ಅವರು ಎಲ್ಲರ ಬಳಿ ಹೇಳಿ ಸಾರಾಳ ಮನೆಗೆ ಮರಳಿದ್ರು. ಅಗ್ನಿ ಮಾತ್ರ ಯಾರ ಜೊತೆಗೂ ಮಾತಾಡದೆ ಕಾರ್ನಲ್ಲಿ ಕೂತ್ಕೊಂಡ. ಸ್ವಲ್ಪ ಸಮಯದ ನಂತರ ಅವರು ಮನೆ ತಲುಪಿದ್ರು. ಸಾರಾಳ ತಾಯಿ ಇಬ್ಬರನ್ನು ಪ್ರೀತಿಯಿಂದ ಮನೆಗೆ ಆಹ್ವಾನಿಸಿದ್ರು. ಮಗಳೇ, ಅಳಿಯನನ್ನು ರೂಮಿಗೆ ಕರ್ಕೊಂಡು ಹೋಗು, ಅವನ ಬಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಸುಮತಿ ಸಾರಾಳ ಹತ್ರ ಹೇಳಿದರು. ಸಾರಾ ತಲೆ ಆಡಿಸಿ ಅವನನ್ನು ಕರ್ಕೊಂಡು ಮೇಲೆ ನಡೆದ್ಲು. ಅವನು ಕೂಡ ಅವಳ ಹಿಂದೆನೇ ಹೋದ. ಅವನು ರೂಮಿನೊಳಗಡೆ ಹೋಗಿ ಬಾಗಿಲು ಹಾಕಿ ಲಾಕ್ ಮಾಡ್ದ. ಆ ಸದ್ದನ್ನು ಕೇಳಿ ಸಾರಾ ಬೆಚ್ಚಿ ಬಿದ್ದು ತಿರುಗಿ ನೋಡಿದ್ಲು. ಅವನ ಸಿಟ್ಟಿನ ನೋಟ ಕಂಡು ಅವಳಿಗೆ ಭಯ ಆಯಿತು. ಅವನು ಮುಂದಕ್ಕೆ ಬರ್ತಿದ್ದಂತೆ ಅವಳು ಹಿಂದಕ್ಕೆ ಸರಿತಾ ಹೋದ್ಲು. ಅವನು ತನ್ನ ಶರ್ಟ್ ಸ್ಲೀವ್ಸ್ ಮಡಚ್ತಾ ಸಾರಾಳ ಹತ್ರಕ್ಕೆ ಬಂದ. ಅವಳು ಗೋಡೆಗೆ ತಾಗಿ ನಿಂತಾಗ ಅವನು ತನ್ನ ಎರಡೂ ಕೈಗಳಿಂದ ಅವಳನ್ನು ಲಾಕ್ ಮಾಡ್ದ. ಅವಳು ಭಯದಿಂದ ತಲೆ ತಗ್ಸಿದ್ಲು. ಅವನು ಅವಳ ಕಿವಿ ಹತ್ರ ಮುಖ ತಂದ. ಅವನ ಉಸಿರಾಟ ಅವಳ ಮುಖಕ್ಕೆ ತಾಗಿತ್ತು. ಮೊದಲ ಬಾರಿಗೆ ಇಷ್ಟು ಹತ್ತಿರದಲ್ಲಿ ಪುರುಷನ ಸಾನ್ನಿಧ್ಯವನ್ನು ಅನುಭವಿಸಿದ ಅವಳ ದೇಹ ನಡುಗತೊಡಗಿತ್ತು. ಸಾರಾ ಬೆವರ್ತಾ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಕೊಂಡ್ಳು. ನಾನು ನಿನ್ನ ಜೊತೆಗೆ ಮಲಗಬೇಕು ಮಿಸ್ಸಸ್ ಸಾರಾ ಅಂತ ಅಗ್ನಿ ಯಾವುದೇ ಸಂಕೋಚವಿಲ್ಲದೆ ಹೇಳಿದ. ಆ ಗಂಭೀರ ಧ್ವನಿಯನ್ನು ಕೇಳಿ ಸಾರಾ ಕಣ್ಣು ತೆರೆದು ಅವನನ್ನು ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಇವನು ಹೇಳಿದ್ದು ಸತ್ಯವಾಗದೇ ಇರಲಿ ಅಂತ ಅವಳು ಮನಸ್ಸಿನಲ್ಲೇ ಪ್ರಾರ್ಥಿಸಿದ್ಲು. ಏನು ನೋಡ್ತಿದ್ಯಾ
ನಾನು ಹೇಳಿದ್ದು ನಿನಗೆ ಕೇಳಿಸ್ತಿಲ್ವಾ ಅಂತ ಸಿಟ್ಟಿನಿಂದ ಕೇಳ್ದ ಅಗ್ನಿ. ಅಗ್ನಿ ನಾನು ಅಂತ ಸಾರಾ ಏನು ಹೇಳಬೇಕು ಅಂತ ತಿಳಿದೆ ಅಳತೊಡಗಿದ್ಲು. ನಿನಗೆ ಇದೇ ತಾನೇ ಬೇಕಾಗಿರೋದು. ನನಗಿಷ್ಟ ಇಲ್ದಿದ್ರು ನೀನು ಈ ಮದುವೆಗೆ ಒಪ್ಕೊಂಡಿದ್ದು ನನ್ನ ಜೊತೆಗೆ ಮಲಗೋದಕ್ಕಲ್ವಾ? ಅದನ್ನು ಈಗಲೇ ನಾನು ಪೂರೈಸ್ಬಿಡ್ತೀನಿ ಬಾ ಅಂತ ಅವನು ಅವಳ ಕೈ ಹಿಡಿದು ಹಾಸಿಗೆ ಮೇಲೆ ಎಸ್ದ. ಅವರಿಗೋಸ್ಕರ ಅಲಂಕರಿಸಿದ್ದ ರೋಸ್ ಹೂವುಗಳು ತುಂಬಿದ್ದ ಹಾಸಿಗೆ ಮೇಲೆ ಹೋಗಿ ಬಿದ್ಲು ಸಾರಾ. ಕತೆ ಮುಂದುವರಿಯುತ್ತೆ. ಕತೆಯ ನಾಯಕ ಅಗ್ನಿ, ನಾಯಕಿ ಸಾರಾ. ಅಗ್ನಿ ತುಂಬ ವರ್ಷಗಳಿಂದ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಆದರೆ ಇವನಿಗೆ ಒಂದು ಪರ್ಮನೆಂಟ್ ಜಾಬ್ ಇಲ್ಲ ಅಂತ ಆ ಹುಡುಗಿ ಮನೆಯವರು ಇವನನ್ನು ರಿಜೆಕ್ಟ್ ಮಾಡ್ತಾರೆ. ಹುಡುಗಿ ಕೂಡ ಅವ್ರ ಮನೆಯವ್ರು ತೋರಿಸೋ ಹುಡುಗನನ್ನೇ ಮದುವೆ ಆಗ್ತಾಳೆ. ಇನ್ನು ತನಗೆ ಮದುವೆನೇ ಬೇಡ ಅಂತ ಹಠ ಹಿಡ್ದಿದ್ದ ಅಗ್ನಿಗೆ ಅವನ ತಂದೆ ತಾಯಿ ಬಲವಂತ ಮಾಡಿ ಸಾರಾ ಜೊತೆಗೆ ಮದುವೆ ಮಾಡಿಸಿದ್ದಾರೆ. ಸಾರಾ ಕೂಡ ಅವಳ ತಾಯಿಯ ಮಾತಿಗೆ ಒಪ್ಪಿ ಅಗ್ನಿಯನ್ನು ಮದುವೆ ಮಾಡ್ಕೊಂಡಿದ್ದಾಳೆ. ಆದರೆ ಅಗ್ನಿಗಂತೂ ಸಾರಾ ಅಂದರೆ ಒಂಚೂರು ಇಷ್ಟ ಇಲ್ಲ. ಅವಳನ್ನು ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಮಾಂಗಲ್ಯದಿಂದ ನಂಟಾಗಿರೋ ಇವರಿಬ್ಬರ ಮದುವೆ ಮುಂದೆ ಹೇಗೆ ಸಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ಸಲ್ಲಿ ನೋಡೋಣ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಲ್ವಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ.